ತಾಲೂಕಿನಲ್ಲಿ ಬೇರೆ ಬೇರೆ ನಾನೀಗ ಹಿಂದೆ ಭಜನಾ ಪರಿಷತ್ತಿನ ಅಧ್ಯಕ್ಷನಾಗಿದ್ದೆ. ಬೆಳ್ತಂಗಡಿ ತಾಲೂಕಿನ ಪ್ರಥಮ ಭಜನಾ ಪರಿಷತ್ನ ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಸಹ ನಮಗೆ ಈ ಯೋಚನೆಗಳೆಲ್ಲ ಇತ್ತು. ಆದರೆ ಆ ಸಂದರ್ಭದಲ್ಲಿ ಒಟ್ಟು ಸೇರಿಸುವಂಥ ವ್ಯವಸ್ಥೆಗಳೆಲ್ಲ ಇರಲಿಲ್ಲ. ಈಗ ನಾವು ತಾಲೂಕಿನಲ್ಲಿ ತುಂಬ ಕಡೆಯಲ್ಲಿ ಕುಣಿತ ಭಜನೆಯ ಒಂದು ತಂಡಗಳು ಆಗಿದೆ. ಅದು ಪೂಜ್ಯ ಹೆಗ್ಗಡೆಯವರ ಒಂದು ಪಟ್ಟಾಭಿಷೇಕ ಆಗಿ 50 ವರ್ಷ ಆದ ಸಂದರ್ಭದಲ್ಲಿ ನಾವು ಮನೆ ಮನೆ ಭಜನೆ ಅಂತ ಒಂದು ಕಾರ್ಯಕ್ರಮ ಅವತ್ತು ಆಯೋಜನೆ ಮಾಡಿದ್ದೆವು. ಮನೆ ಮನೆ ಭಜನೆ ಅಂತ. ಆ ಸಂದರ್ಭದಲ್ಲಿ ಹಳ್ಳಿಯಲ್ಲಿ ಕುಣಿತ ಭಜನೆಗಳು, ಭಜನೆ, ಮನೆ ಮನೆ ಭಜನೆ ಇತ್ಯಾದಿಗಳೆಲ್ಲ ಆಯಿತು. ಆನಂತರ ತಾಲೂಕಿನ ಶಾಸಕರಾದಂಥ ಹರೀಶ್ ಪುಂಜರ ಒಂದು ದೊಡ್ಡ ಕಾರ್ಯಕ್ರಮ, ಅದು ತಾಲೂಕು ಮಟ್ಟದ ಭಜನಾ ಸ್ಪರ್ಧೆ ಅಂತ ಮಾಡಿದರು. ಆ ಸಂದರ್ಭದಲ್ಲಿ ತಾಲೂಕಿನ 83 ಭಜನಾ ಮಂಡಳಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಹೆಸರು ಕೊಟ್ಟರು. ಆದರೆ ಅದಕ್ಕೊಂದು ಯೋಚನೆ ಮಾಡಿದರು ಅವರು, ಮನೆಯಲ್ಲಿ ನಿರಂತರ ಭಜನೆ ಆಗಬೇಕು, ಅದರೊಟ್ಟಿಗೆ ಸಂಘಟನಾತ್ಮಕವಾಗಿ ಭಜನಾ ಮಂಡಳಿಯಲ್ಲಿ ಸಹ ಭಜನೆ ಆಗಬೇಕು ಎಂಬ ಉದ್ದೇಶದಿಂದ ಒಂದು ಭಜನಾ ಸ್ಪರ್ಧೆ ಮಾಡಬೇಕಾದ್ರೆ ಅಲ್ಲಿ ಮಹಿಳೆಯರೊಂದು 25 ಜನ ಸೇರಬೇಕು, ಮಕ್ಕಳು 25 ಜನ ಸೇರಬೇಕು, 10 ಜನ 15 ಜನ ಪುರುಷರು ಸೇರಿ ಅಂಥ ಸ್ಪರ್ಧೆಯನ್ನು ಮಾಡುವಂಥ ಯೋಚನೆ ಮಾಡಿದರು. ಆ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಒಂದು 85 ಭಜನಾ ಸಂಘಗಳು ಅದಕ್ಕೆ ನೋಂದಾವಣೆ ಮಾಡಿಕೊಂಡು, ಆದರೆ ಎಲ್ರಿಗೂ ಮುಂದೆ ಬರಲಿಕ್ಕೆ ಆಗಲಿಲ್ಲ. ಆದರೂ ಸುಮಾರು 28 ಭಜನಾ ಮಂಡಳಿಗಳು ಅದರ ಸ್ಪರ್ಧೆಯಲ್ಲಿ ಭಾಗವಹಿಸಿದವು. ಆ ಸಂದರ್ಭದಲ್ಲಿ ಎಷ್ಟೋ ಕಡೆಯಲ್ಲಿ ಭಜನಾ ಮಂಡಳಿಗಳು, ಮಕ್ಕಳ ತಂಡಗಳು, ಮಹಿಳೆಯರ ತಂಡಗಳು ಎಲ್ಲವೂ ಸ್ಥಾಪನೆ ಆಯಿತು. ಅದು ನಿರಂತರವಾಗಿ ನಮ್ಮೊಟ್ಟಿಗೆ ಜೋಡಿಸಿಕೊಂಡು ಇರಬೇಕು ಎಂಬ ಉದ್ದೇಶದಿಂದ ನಾವು ಈ ಒಂದು ಯೋಜನೆಯನ್ನು ಕೈಗೊಂಡೆವು. ಯಾವುದು, ಭಕ್ತಿ ಹೆಜ್ಜೆ ಮೂಲಕ ತಾಲೂಕಿನಲ್ಲಿ ಒಂದು ಭಜಕರ ಗುಬ್ಬು ಅಂತ ಮಾಡಿದರೆ ಎಲ್ಲರೂ ನಮಗೆ ಸೇರಿಸುವ ಹಾಗೆ ಆಗ್ತದೆ. ಅಂದರೆ ಎಲ್ಲರೂ ಸೇರಬೇಕು. ನಮಗೆ ಉದ್ದೇಶ ಅವರು ಇವರು ಅಂತೆಲ್ಲ, ಎಲ್ಲ ಭಜನಾ ಮಂಡಳಿಯ ಕುಳಿತು ಭಜನೆ ಮಾಡುವಂಥ ಮಹಿಳೆಯರು ಇರ್ಬೋದು, ಕುಳಿತು ಮಾಡುವಂಥ ಭಜನೆ ಪುರುಷರು ಇರ್ಬೋದು, ಮಕ್ಕಳು ಇರ್ಬೋದು, ಅಥವಾ ಕುಣಿತ ಭಜನೆ ಮಂಡಳಿಯವರು ಇರ್ಬೋದು, ಎಲ್ಲರೂ ಅಂತೂ ಭಜನಾ ಮಂಡಳಿಗೆ ಸಂಬಂಧಪಟ್ಟಂತೆ ಎಲ್ಲರೂ ಇಲ್ಲಿ ಸೇರಿಕೊಂಡು ಒಂದು ದಿವಸದ ಒಂದು ಉತ್ಸಾಹ, ಖುಷಿಯಾಗಿ ಒಂದು ಇದು ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದು, ಈ ರೀತಿ ಮಾಡಬೇಕು ಅಂತ ಯೋಚನೆ ಬಂತು. ಮತ್ತು ಇದಕ್ಕೆ ಅಷ್ಟು ಸುಲಭದಲ್ಲಿ ಸಾಧ್ಯ ಇಲ್ಲ ಮಾಡಲಿಕ್ಕೆ, ಯಾಕೆಂದರೆ ಅಷ್ಟು ಜನ ಸೇರಿಸಬೇಕು. ಭಕ್ತಿ ಹೆಜ್ಜೆ ಬಳಗ, ನಮ್ಮ ಹರೀಶ್ ನೆರಿಯ ಅದರ ನೇತೃತ್ವ ತಗೊಂಡವರು ಹರೀಶ್ ನೆರಿಯ ಇವರು ಒಳ್ಳೆ ನಮ್ಮ ಇದರ ಭಜನೆಯಲ್ಲಿ ಕುಣಿತವನ್ನು ಅಭ್ಯಾಸ ಮಾಡಿಸುವವರು. ತುಂಬ ಕಡೆಯಲ್ಲಿ ಅವರದೇ ಆದ ತಂಡಗಳನ್ನು ರಚನೆ ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟು ಸೇರಿಕೊಂಡು ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡ್ತಿದ್ದೇವೆ. ಸರ್, ಅಂದ್ರೆ ಭಜನೆಯಿಂದ ದೇವರನ್ನು ಬೇಗ ಉಳಿಸ್ಕೊಳ್ಬಹುದು ಅಂತ ಒಂದು ಮಾತಿದೆ ಸರ್, ಅದರ ಬಗ್ಗೆ ನೀವು ಏನು ಹೇಳ್ತೀರಾ? ಖಂಡಿತ. ಭಜನೆ ಭಕ್ತ ಮತ್ತು ಭಗವಂತನ ನಡುವಿನಲ್ಲಿ ನೇರವಾಗಿರುವಂಥ ಭಜನೆ. ಇಲ್ಲಿ ಮಧ್ಯವರ್ತಿಗಳು ಯಾರು ಇರುವುದಿಲ್ಲ. ಒಂದು ಸತ್ಯನಾರಾಯಣ ಪೂಜೆ ಮಾಡಬೇಕಾದ್ರೆ ಅಲ್ಲಿ ಭಕ್ತ, ಅರ್ಚಕರು, ದೇವರು 3 ಜನ ಇರ್ತಾರೆ. ಇಲ್ಲಿ ಬೇರೆ ಯಾರಿಲ್ಲ, ಬರೀ ಭಕ್ತ ಮತ್ತು ಭಗವಂತ ಇಬ್ಬರೇ. ಭಕ್ತ ಏನು ಬೇಡಿಕೊಳ್ತಾನೆ ದೇವರನ್ನು ಪದ್ಯದ ಮುಖಾಂತರ, ಅದರ ಭಾವಾರ್ಥಗಳ ಮುಖಾಂತರವಾಗಿ ಏನು ದೇವರಲ್ಲಿ ಬೇಡಿಕೊಳ್ತಾನೆ ಅದು ಭಗವಂತನಿಗೆ ನೇರವಾಗಿ ಮುಟ್ತದೆ. ಅದು ಭಜನೆಯಿಂದ ಮಾತ್ರ ಸಾಧ್ಯ. ಮತ್ತು ಭಜನೆಯ ಸಂದರ್ಭದಲ್ಲಿ ಯಾವ ರೀತಿಯ ಯೋಚನೆಗಳು ಬರುವುದಿಲ್ಲ, ಬರೀ ಭಕ್ತಿ ಮಾತ್ರ ಬರ್ತದೆ ಮತ್ತು ಭಜನೆ ಮಾತ್ರ ಅವರ ಮನಸ್ಸಲ್ಲಿ ಇದ್ದದ್ದು ಮುಕ್ತವಾಗಿ ಭಗವಂತನಲ್ಲಿ ಅರ್ಪಣೆ ಮಾಡಿಕೊಳ್ಳುವಂಥದ್ದು ಭಜನೆ. ಹೌದು. ಇದು ಈ ಪ್ರೋಗ್ರಾಮ್ ಅಲ್ಲಿ ಏನೆಲ್ಲ ಉಂಟು ಅಂದ್ರೆ ಪ್ರತಿಭಾ ಪುರಸ್ಕಾರ ಕೂಡ ಇನ್ಕ್ಲೂಡ್ ಹೌದು. ಅದು ಹೇಗೆ ಸರ್? ಪ್ರತಿಭಾ ಪುರಸ್ಕಾರ ಅಂದರೆ ತಾಲೂಕಿನ ಭಜನಾ ಮಂಡಳಿಗಳಲ್ಲಿರುವಂಥ ಮಕ್ಕಳ, ಅಂದರೆ 10ನೇ ತರಗತಿಯಲ್ಲಿ 85% ಮೇಲೆ ಬಂದ ಮಕ್ಕಳು ಮತ್ತು PUCಯಲ್ಲಿ 85% ಮೇಲೆ ಬಂದ ಮಕ್ಕಳನ್ನು ಗುರುತಿಸುವಂಥ ಕಾರ್ಯಕ್ರಮ. ಯಾಕೆಂದರೆ ಉದ್ದೇಶ ಇಷ್ಟೇ, ಕೆಲವೊಂದು ಭಾಗದಲ್ಲಿ ಇರ್ತದೆ, ಖಾಸಗಿ ಶಾಲೆಗಳಲ್ಲಿ ಇರ್ತದೆ ಅಥವಾ ಸರ್ಕಾರಿ, ಓದು ಇಷ್ಟೇ ಇರುವುದು. ಅವರಿಗೆ ಬೇರೆ ವಿಚಾರಗಳು ಯಾವುದು ಬರುವುದಿಲ್ಲ. ಅವರಿಗೆ ಭಜನೆ, ಧಾರ್ಮಿಕ ವಿಚಾರಗಳು ಯಾವುದೂ ಇಲ್ಲ. ಅವರು ಬರೀ ಓದುವುದೊಂದು ಬಿಟ್ಟರೆ ಬೇರೆ ಏನಿಲ್ಲ. ಆದರೆ ತುಂಬ ಮಕ್ಕಳು, ಸಾವಿರಾರು ಮಕ್ಕಳು ತಾಲೂಕಿನಲ್ಲಿ ಭಜನೆಯಲ್ಲಿ ಭಾಗವಹಿಸುವಂಥ ಮಕ್ಕಳಿದ್ದಾರೆ. ಅವರಿಗೆ ಈ ಭಜನೆಯಲ್ಲಿ ಓದರು ಅಂಕ ಗಳಿಕೆಯಲ್ಲಿ ಯಾವುದೇ ರೀತಿ ತೊಡಕಾಗಲಿಲ್ಲ ಅಂತೇಳಿ ಸಮಾಜಕ್ಕೆ ನಾವು ತೋರಿಸಿಕೊಡ್ಬೇಕು. ಮತ್ತು ಆ ಮಕ್ಕಳನ್ನು ಗುರುತಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಎಂಬ ಒಂದೇ ಉದ್ದೇಶ. ಅಂದರೆ ಧಾರ್ಮಿಕವು ನಮ್ಮ ಜೀವನದ ಒಂದು ಅಂಗ, ಅದು ಬೇಕು ಅಂತೇಳಿ ನಾವು ತೋರಿಸುವಂಥ ಕೆಲಸವೇ ಇದು ಒಂದು ಪ್ರತಿಭಾ ಪುರಸ್ಕಾರ. ಇದು ಯಾವಾಗ ಪ್ರೋಗ್ರಾಮ್ ಆಗ್ತದೆ?
ಇದು 8 ತಾರೀಕು ಜೂನು 8 ಅಂದರೆ 18ಕ್ಕೆ ನಾವು ಮಾಡಬೇಕಂತಿತ್ತು. ಮಕ್ಕಳೆಲ್ಲ ರಜೆಯಲ್ಲಿ ತಿರುಗಾಡ್ಲಿಕ್ಕೆ ಹೋಗ್ತಾರೆ. ಹೌದು. ಮತ್ತು ಮದುವೆ ಸೀಸನ್ ಅದೆಲ್ಲ ಇತ್ತು. ಆದ್ದರಿಂದ ನಾವು ಜೂನ್ 8ಕ್ಕೆ ಕಾರ್ಯಕ್ರಮ ಬೆಳಿಗ್ಗೆ ಪ್ರಾರಂಭ ಮಾಡಿ ಸಂಜೆವರೆಗೆ ಉಂಟು. ಅದರೊಟ್ಟಿಗೆ ನಾವು ಆ ದಿವಸ ಬೆಳಿಗ್ಗೆ ಇಲ್ಲಿ ದೇವರಿಗೆ ಒಂದು ಭಜನಾ 2-3 ಭಜನಾ ತಂಡಗಳು ಒಟ್ಟು ಸೇರಿಕೊಂಡು ದೇವರಿಗೆ ವಿಷ್ಣು ಸಹಸ್ರನಾಮಾವಳಿ ಪಠಣ ಉಂಟು. ಆನಂತರ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಸ್ಪರ್ಧೆಗಳುಂಟು. ಅದರೊಟ್ಟಿಗೆ ಭಕ್ತಿಗೀತೆಗಳ ಅಂತ್ಯಾಕ್ಷರಿ ಸ್ಪರ್ಧೆ, ಮತ್ತು ಪುರಾಣ ರಸಪ್ರಶ್ನೆ ಸ್ಪರ್ಧೆ, ಮತ್ತು ಮಹಿಳೆಯರಿಗೆ ಬೇಕಾದಂಥ ಸ್ಪರ್ಧೆಗಳು, ಪುರುಷರಿಗೆ ಬೇಕಾದಂಥ ಸ್ಪರ್ಧೆಗಳು ಎಲ್ಲವನ್ನು ನಾವು ಯೋಚನೆ ಮಾಡಿದ್ದೇವೆ. ಅದಕ್ಕೆ ಬೇರೆ ಬೇರೆ ರೀತಿಯ ತಂಡಗಳನ್ನು ಮಾಡಿದ್ದಾರೆ. ಆ ತಂಡದ ಮುಖಾಂತರ ಮಾಡ್ತೇವೆ. ಮತ್ತು ಹಿರಿಯ ಭಜಕರನ್ನು ಒಟ್ಟು ಸೇರಿಸುವಂಥ ಕೆಲಸವು ಆ ಸಂದರ್ಭದಲ್ಲಿ ಆಗ್ತದೆ. ನೀವು ಎಷ್ಟು ವರ್ಷದಿಂದ ಭಜನೆ ಮಾಡ್ತೀರಿ? ಇಲ್ಲ, ನಾನು 72ರಲ್ಲಿ ನಂದು ಜನನಾದರೆ ನನ್ನ ಮನೆಯಲ್ಲಿ ನಾನು ನಿರಂತರ ಭಜನೆ, ನಾವು ಸಣ್ಣ ಮಗುವಿನಿಂದಾಗಿಯೇ ಭಜನೆ. ಅಂದರೆ ನನ್ನ ಮಾವ ಅಳಿಕೆ ಸತ್ಯಸಾಯಿ ಸಂಸ್ಥೆಯಲ್ಲಿ ಇರುವವರು. ನಮ್ಮ ಮನೆಯಲ್ಲಿ ಭಜನೆ ಇಲ್ಲದ್ರೆ ಊಟ ಇಲ್ಲ. ಅದು ಇವತ್ತಿನವರೆಗೂ ನನ್ನ ಮಕ್ಕಳಿಗೂ ಅದೇ ಅಭ್ಯಾಸ ಬಂದಿದೆ. ನನಗೆ ನನ್ನ ಮಗ ಒಬ್ಬ ಇಂಜಿನಿಯರಿಂಗ್ ಕಲಿತಿದ್ದಾನೆ. ಅವ ರಾತ್ರಿ ಬಂದು ಭಜನೆ ಮಾಡಿಯೇ ಮತ್ತೆ ಅವನ ನಿತ್ಯ ಅಂದರೆ ಸ್ನಾನ ಮಾಡಿ ಭಜನೆ ಮಾಡಿ, ಅಂದರೆ ನಮ್ಮ ಅದು ಯೋಚನೆ. ಮತ್ತು ನಾವು ಸುತ್ತಮುತ್ತಲಿರುವಂಥ ತುಂಬ ಮನೆಗಳಿಗೆ ಹೋಗಿ ಅಲ್ಲಿ ಮನೆ ಭಜನೆ ಮಾಡುವಂಥ ಕೆಲಸವನ್ನು ಮಾಡಿಸ್ತಾ ಇರ್ತೇವೆ. ನನಗೆ ಉದ್ದೇಶ ಅಷ್ಟೇ, ಪ್ರತಿ ಮನೆಯಲ್ಲಿ ಭಜನೆ ಆಗಬೇಕು. ಯಾವ ಮನೆಯಲ್ಲಿ ಭಜನೆ ಆಗ್ತದೋ ಆ ಮನೆ ವಿಭಜನೆ ಆಗುವುದಿಲ್ಲ ಅಂತೇಳಿ ಹಿರಿಯರ ಒಂದು ನಂಬಿಕೆ. ಅದು ಖಂಡಿತ ನಿಜವಾಗಿ ಸತ್ಯ. ಯಾಕೆ